ಡಿ ಕೆ ಶಿವಕುಮಾರ್ ಒಬ್ಬ ಆಶಾವಾದಿ ರಾಜಕಾರಣಿ, ಮುಖ್ಯಮಂತ್ರಿ ಆಗೋದಕ್ಕೆ ಹೋರಾಟ ಮಾಡ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಅವರು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಾಗಬಹುದು. ಬಿಜೆಪಿನೂ ಬರ್ಬೋದು. ನಾನೇನು ಹೇಳಕತ್ತೀನಿ, ಸಿದ್ಧರಾಗಬಹುದು. ಯಾವುದೇ ಕಾರಣಕ್ಕೂ ಅವರು ಮುಖ್ಯಮಂತ್ರಿ ಆಗಬೇಕಂತ. ಅದಕ್ಕಾಗಿ ಮುಖ್ಯಮಂತ್ರಿ ಅವಕಾಶಗಳು ಎಲ್ಲಿ ಕಾಣ್ತಾವ ಅಲ್ಲಿ ಹೋಗ್ತಾರೆ. ಈ ಸರ್ಕಾರ ಬೀಳ್ಬೋದು ಅಂತ ಹೇಳಿ ಸರ್, ಹೆಂಗೆ ಸರ್ಕಾರ ಬೀಳ್ಬೋದಾ? ಅಂದ್ರೆ ಡಿ ಕೆ ಅವರೇ ಹೊಡೆದಾಡಿ ಈಗ ಹಾಲು ಕುಡಿದು ಸಾಯ್ಲಿಕ್ಕತ್ತಾರೆ ಹೊಡೆದಾಡಿ. ಅವ್ರಿಗೆ ವಿಷ ಹಾಕೋ ಕೆಲಸ ನಾವ್ಯಾಕೆ ಮಾಡೋಣ? ಅರ್ಥ ಆಯ್ತು. ಸರ್ಕಾರ ಬೀಳತ್ತಂದ್ರೆ ಬಿಜೆಪಿ ಬರ್ತಾರಂತ ಅರ್ಥ. ನಾನು ಹೇಳೋದು, ನಮ್ಮದೊಂದು ರಾಜಕೀಯ ಪಕ್ಷ, ಯಾವ ಕಾರಣಕ್ಕೂ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡು ಕೂಡುವುದಿಲ್ಲ. ಹಾಲು ಕುಡದೆ ಸಾಯ್ತಾರೆ. ಕಾಂಗ್ರೆಸ್ನವರು ಹಾಲು ಕುಡದೆ ಸಾಯ್ತಾರೆ. ಸರ್, ಮಹಾರಾಷ್ಟ್ರದಲ್ಲಿ ಶಿಂದೆ ಸರ್ಕಾರ ಆದ ರೀತಿ ಇಲ್ಲೇ ಆಗ್ಬೋದಂತ ಸರ್. ಮಹಾರಾಷ್ಟ್ರದಲ್ಲಿ ಶಿಂದೆ ಸರ್ಕಾರ ಡಿ ಕೆ ಶಿವಕುಮಾರ್ ನಾನು ಹೇಳೋದು ಕೇಳಿ, ಅಧಿಕಾರದ ಸಲುವಾಗಿ, ಮುಖ್ಯಮಂತ್ರಿ ಆಗೋ ಸಲುವಾಗಿ ಅವ್ರು ಏನು ಬೇಕಾದ್ದು ಮಾಡ್ತಾರ. ತಮಗೆ ಬೇಡಾದಂಥ ಸರ್ಕಾರ ರಾಜ್ಯದಲ್ಲಿ ಇರಬಾರ್ದು ಅನ್ನೋದು ಮನಸ್ಥಿತಿ ಅವ್ರದ್ದು ಅದ. ಬಿಜೆಪಿ ವೆಲ್ಕಮ್ ಮಾಡ್ತಾರೆ ಸರ್. ಬಿಜೆಪಿ ಬಂದು ವೆಲ್ಕಮ್ ಮಾಡ್ತಾರೆ ಬರ್ಬೋದು. ನಂಬುದು ಸಿದ್ಧಾಂತಗಳನ್ನು ಒಪ್ಪಿ ಯಾರು ಬಂದ್ರೂ 24 ತಾಸು ನಮ್ಮ ಬಾಗಿಲ ತೆಗೆದಿರ್ತದೆ.